ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದು ಸತ್ಯದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಗೆಲ್ಲರಿಗೂ ತಿಳಿದಿರೋಗೆ ಮುಂದೆ ಬರುವ ಚುನಾವಣೆಗೆ ನಮ್ಮ ಬೆಂಗಳೂರು ಯಾವ ರೀತಿ ಸಜ್ಜಾಗುತ್ತಿದೆ ಎಂದು ನಾವು ತಿಳಿದುಕೊಳ್ಳೋಣ ಬನ್ನಿ. ராகுல் காந்தி தான் வரணும். வந்தாங்க மோடி வர்றது கஷ்டம். ரொம்ப அலைன்ஸு ಅವ್ರ ಮೇಲೆ தான் இருக்குது. பிஜேபிக்கு யார் இதாரோ அவருக்கு சப்போர்ட் பண்ணணும். யாருன்னா இರಲಿ. ஓட்டு போட்டு என்ன சார் பிரயோஜனம்? ஓட்டு போட்டால் அவங்க முன்னாடி வந்துடுறாங்க, ನಮಗೆ ಎಂತ ಹೆಲ್ಪ್ ಮಾಡ್றாங்க. ಎಜುಕೇಟೆಡ್ ಯಾರು ಇರ್ತಾರೋ ಅವರು ನಡ್ಸಕ್ಕೆ ಬರುತ್ತೆ. ಟೀಮ್ ಅವ್ರಿಗೆಲ್ಲ ಕೊಟ್ಬಿಟ್ರೆ ಏನಾಗುತ್ತೆ? ಒಳ್ಳೆ ಲೀಡರ್ ಬರಬೇಕು. ಈ ಪಕ್ಷ ಆ ಪಕ್ಷ ಅಲ್ಲ. ಎಷ್ಟು ವರ್ಷದಿಂದ ಬ್ಯಾಂಗ್ಳೂರಲ್ಲಿ ಇದ್ದೀರಾ ಸರ್? ನಾವು ಒಂದು 25 ವರ್ಷ ಅಂತ ಇದ್ದೀವಿ. ಏನು ವರ್ಕ್ ಮಾಡ್ಕೊಂಡಿದ್ದೀರಾ ಸರ್? ನಾವು ಫ್ರೂಟ್ ಬಿಸ್ನೆಸ್. ಸರ್, ಇವಾಗ ನಿಮ್ಗೆ ಗೊತ್ತಿರೋಂಗೆ ಇವಾಗ ಬರ್ತಾರೋಂಥ ಒಂದು MP ಎಲೆಕ್ಷನ್. ಸೊ ಈ ಎಲೆಕ್ಷನಲ್ಲಿ ಯಾರು ಗೆಲ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ ಸರ್? ಕಾಂಗ್ರೆಸ್. ಯಾಕೆ ಸರ್? ಯಾಕೆಂದರೆ ಈ ವರ್ಷ ಎಲ್ಲ ಇದಾಗಿದೆ BJP ಅವ್ರದ್ದು. ಸ್ವಲ್ಪ ಒಳ್ಳೆಯ ಇದನ್ನೇ, ಬಟ್ ಇದು ಬಂದರೆ ಚೇಂಜ್ ಆಗುತ್ತೆ, ಚೆನ್ನಾಗಿರ್ತದೆ ಅಂತ ನಾವು ಫಸ್ಟಿಂದ ಕಾಂಗ್ರೆಸ್ಸೇ. ನಾವು ಸರ್, ನಿಮ್ಮ ಪ್ರಕಾರ ಪಕ್ಷ ಮುಖ್ಯನಾ ಅಥವಾ ಪಕ್ಷ ನಡೆಸುವಂಥ ವ್ಯಕ್ತಿ ಮುಖ್ಯನಾ ಸರ್? ಪಕ್ಷ ಅಂದರೆ ವ್ಯಕ್ತಿನೇ. ಯಾರು ಸರ್? ಯಾರು? ராகுல் காந்தி. ஓட்டு போட்டு என்ன சார் பிரயோஜனம்? ஓட்டு போட்டால் அவங்க முன்னாடி வந்துடுறாங்க, நமக்கு எந்த ஹெல்ப் பண்ண மாட்டுறாங்க. நாங்கள் யாருக்கு ஓட்டு போடுறது எப்படி எங்களுக்கு தெரியும்? அது போடுறப்ப எப்படி மனசில் வருதோ அப்படி தான் நாங்கள் போட முடியும். ಸರ್, ನೀವು ಪಕ್ಷ ಮುಖ್ಯ ಅನ್ಕೊಂತೀರಾ ಇಲ್ಲ ಪಕ್ಷ ನಡೆಸುವಂಥ ವ್ಯಕ್ತಿ ಮುಖ್ಯ ಅನ್ಕೊಂತೀರಾ? ಪಕ್ಷ ನಡೆಸುವ ವ್ಯಕ್ತಿ ಮುಖ್ಯ ನಮಗೆ. ಯಾಕೆ ಸರ್? ಯಾಕಂದರೆ ಇವಾಗ ಈ ಸಲ ರಾಹುಲ್ ಗಾಂಧಿ ಓಪನ್ ಸ್ಟೇಟ್ಮೆಂಟ್ 2 ಕೊಟ್ಟವ್ರೆ. ಒಂದು ಕೊರೋನಾ ಸೆಕೆಂಡ್ ವೇವಲ್ಲೂ ಅವ್ರು ಹೇಳಿದ್ರು ಸೆಕೆಂಡ್ ವೇವ್ ಬರ್ತೈತೆ, ರೆಡಿಯಾಗಿರಿ ಅಂತ. ಅಂದರೆ ಇವ್ರು ಇಗ್ನೋರ್ ಮಾಡಿದ್ರು. ಬಂತ ಹಂಗೆ ಆ GDP ಕೆಳಗಡೆ ಬಿತ್ತ. ಯಾವಾಗ ಕಾಂಗ್ರೆಸ್ ಬಿಡ್ತೋ ನೀವು ಆಚೆ ಇರೋ ಕರೆನ್ಸಿನ ಚೆಕ್ ಮಾಡ್ಕೊಳ್ಳಿ. ದುಬೈ ಕರೆನ್ಸಿ 14 ರೂಪೀಸ್ ಇತ್ತು, ಇವತ್ತು 23 ರೂಪೀಸ್. ರಾಹುಲ್ ಗಾಂಧಿ ಆಲ್ರೆಡಿ ವಾರ್ನ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಆಗಲಿ ಮನಮೋಹನ್ ಸಿಂಗ್ ಆಗಲಿ ನಿಮಗೆ ವಾರ್ನ್ ಮಾಡಿದ್ದಾರೆ, ಒಂದೇ ಸಲ GSTನೂ ನೋಟ್ಬಂದಿ ಮಾಡಬೇಡಿ ಅಂತ. ಕರೆಕ್ಟಾ? GDP ಹೆಂಗೆ ಕೆಳಗಡೆ ಬಂದಿದೆ? ಯಾರಾದರೂ ಒಂದು ಪ್ರೈಮ್ ಮಿನಿಸ್ಟರು ವರ್ಷಕ್ಕೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕು. ಇವ್ರು ಇವಕ್ಕವರೆಗೂ ಒಂದು ಪ್ರೆಸ್ ಕಾನ್ಫರೆನ್ಸ್ ಇಲ್ಲ. ಕರೆಕ್ಟಾ? ಆಚೆ ಹೋದರು, ಅವರು ಕೇಳಿದ್ರು ವಾಟ್ ಈಸ್ ಇಂಡಿಯನ್ ಮುಸ್ಲಿಮ್ಸ್ ಅಂತಾರೆ ಅಷ್ಟೇ. ನೀರು ಕುಡಿತಾರೆ, ಬಂದ್ಬಿಡ್ತಾರೆ. ಅಂದರೆ ರಾಹುಲ್ ಗಾಂಧಿ ನಮಗೆ ಎಜುಕೇಟೆಡ್ ಬೇಕು ಅಲ್ವಾ? ಕರೆಕ್ಟಾ? ಎಜುಕೇಟೆಡ್ ಯಾರು ಇರ್ತಾರೋ ಅವರು ನಡ್ಸಕ್ಕೆ ಬರುತ್ತೆ. ಟೀಮ್ ಅವ್ರಿಗೆಲ್ಲ ಕೊಟ್ಬಿಟ್ರೆ ಏನಾಗುತ್ತೆ ಅಲ್ವಾ? ಅದೇ ನಮ್ಮ ಅಭಿಪ್ರಾಯ ಅದೇ. ಯಾಕಂದರೆ ಎಜುಕೇಷನ್ ಬಂದ್ರೇ ಇಂಡಿಯಾ ಇಂಪ್ರೂವ್ ಆಗೋದು, ಆಚೆ ಹೋಗೋದು, ಆಚೆ ಬರೋ ನಮ್ಮ ಇದು ಇಂಡಿಯನ್ ಹೆಸರು ಮುಂದಕ್ಕೆ ಬರುತ್ತೆ. ಅದೇ ನಮ್ಮ ಅಭಿಪ್ರಾಯ. ಇವರಿದ್ದರೆ ಯಾರು ಹೋಗ್ತಾರೆ? ಎಷ್ಟು ಜನ ಪಾಪ ಯು ಪಿಯಲ್ಲಿ ನೋಡಿ, ನೀವು ಸ್ಟೇಟ್ ವೈಸಲ್ಲಿ ನೋಡಿದ್ರೆ BJP ಎಲ್ಲೆಲ್ಲ ಇತ್ತು ಅಲ್ಲೆಲ್ಲ ನಿಮಗೆ UPS ಎಕ್ಸಾಮ್ಸು ಎಲ್ಲ ಲೀಕ್ ಆಗಿದೆ. ಯಾಕೆ? ನಾವು ಓದೋದು, ನಾನು ಇಂಜಿನಿಯರೇ, ಕೆಲಸ ಇಲ್ಲ. ಯಾಕೆ? ಅದು ಕೇಳಿದ್ರೆ ಮಸ್ಜಿದ್ ಮಂದಿರು ಜಟ್ಕಾ ಹಿಜಾಬ್ ಅಲ್ವಾ? ಅದೇ ನನ್ನ ಇದು. ಯಾರು ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀರಾ? BJPನೇ. ಅದು ಯಾರಿಗೆ ಸರ್? BJPಗೆ ಯಾರು ಇದ್ದಾರೋ ಅವ್ರಿಗೆ ಸಪೋರ್ಟ್ ಮಾಡಿ. ಯಾರನ್ನ ಇರಲಿ. ಯಾಕೆ ಅಂತ ಒಂದು ಕಾರಣ ತಿಳ್ಕೊಬೋದಾ? ತಿಳ್ಕೊಳ್ಳಿ. ಯಾಕಂದರೆ ಅವ್ರು ಒಳ್ಳೇದು ಮಾಡ್ತಾರೆ, ಅದಕ್ಕೋಸ್ಕರ. ಕಾಂಗ್ರೆಸ್ ಅವರು ಕೂತ್ಕೊಂಡ್ಬಿಟ್ಟು ಎಲ್ಲ ಮೋಸ ಮಾಡ್ತಾಯಿದ್ದಾರೆ. ಇಷ್ಟು ವರ್ಷ ಕಾಂಗ್ರೆಸ್ ಇದ್ದರು ಏನು ಮಾಡಿದ್ದಾರೆ? ನಮಗೆ ಏನು ಮಾಡಲಿಲ್ಲ. ಅದಕ್ಕೋಸ್ಕರ BJP ಒಳ್ಳೇದು ಮಾಡ್ತಾರಂತ ಒಂದು ನಂಬಿಕೆ. ಸರ್, ನಿಮ್ಮ ಪ್ರಕಾರ ಪಕ್ಷ ಮುಖ್ಯನಾ ಅಥವಾ ಪಕ್ಷ ನಡೆಸುವಂಥ ವ್ಯಕ್ತಿ ಮುಖ್ಯನಾ ಸರ್? ವ್ಯಕ್ತಿ ಮುಖ್ಯ. ಯಾಕೆ ಸರ್? ಯಾಕಂದರೆ ಅವರು ಚೆನ್ನಾಗಿ ಮಾಡ್ತಾರೆ ಅಂತ. ಅದೇ ವ್ಯಕ್ತಿ ಕಾಂಗ್ರೆಸ್ಸಲ್ಲಿದ್ದರೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರಾ? ಇಲ್ಲ, ಮಾಡಲ್ಲ. ಕಾಂಗ್ರೆಸ್ಗೆ ಯಾವ ವ್ಯಕ್ತಿ ಹೋದ್ರೂ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲ್ಲ. பவருக்கு வந்தால் என்ன ஸ்டெப்ஸு வரணும்னா, மேக்ஸிமம் இந்த அன்வான்ட் பேங்க் சார்ஜஸ் டு பி அவாய்டட். ஏன்னா ஜனங்களுக்கு புரியவே இல்லை எதுக்கு டிடெக்ட் பண்ணுறாங்க, எதுக்கு அவங்க திடீர்னு பார்த்தா பேங்க்கில் போய்ட்டு அவங்க விட்ரா பண்ணணுன்னு பார்த்தாக்கா சம் சார்ஜஸ் ரெடியூஸ்ட் அண்ட் தென் இம்மிடியேட்லாக இது சார்ஜ் அது ஒன்று அவாய்ட் பண்ணணும். அண்டு டிராஃபிக் பயங்கரமாக இருக்குது, அதுக்கு கொஞ்சம் அது கொஞ்சம் ஸ்டெப்ஸ் எடுக்கணும் டு அவாய்ட் மேக்ஸிமம் நம்பர் ஆஃப் அந்த பீக் டைம்ஸில் ரொம்ப கஷ்டப்படுறாங்க ஜனங்க.
ஸோ மூணாவது வந்து மெயினாக வாட்டர் தான் மெயின் சோர்ஸ். அது வந்து அதுக்கு அவங்க உண்டான வழி ரொம்ப இம்பார்ட்டண்ட்டாக எடுக்கணும், இல்லைன்னா நாளைக்கு வந்து ரொம்ப கஷ்டமாயிடும் ஜனங்களுக்கு. ஏன்னா பிகாஸ் வாட்டர் சோர்ஸ் இஸ் வெரி வெரி இம்பார்ட்டன்ட் ஃபார் ஈச் அண்ட் எவ்ரி பீப்புள், ஈவன் ஃபார் த அனிமல்ஸ், ஈவன் பேர்ட்ஸ், எவ்ரிபடி நீட்ஸ் வாட்டர். ஸோ நேச்சுரலி தே ஷுட் டேக் கேர் ஆஃப் இட். டிராஃபிக்கு, பொல்யூஷன், மெயினாக பொல்யூஷன் இஸ் த மெயின் ப்ராப்ளம் ஹியர். அண்ட் லாட் ஆஃப் பீப்புள் ஒருத்தர் வந்து நியர்லி பிக் கார் ஒரே ஒருத்தர் போகிறாரு காரில், ஒரு 4-5 பேராக இட்டுன்னு போயிட்டு ஒரு ஜஸ்ட் தே கேன் சேவ் த பெட்ரோல் ஆல்சோ. அது முதலேருந்தே அந்த சீசன் வந்தது, ஆனால் நோபடி வாஸ் இம்ப்ளிமெண்டட், நோபடி வாஸ் டேக்கன் மச் கேர் ஆஃப் தட். ஒரு பெரிய கார் எடுத்துகிட்டு போயிட்டு ஒருத்தர் வண்டி ஓட்டின்னு போகிறாரு, ஒரு பெரிய there are 4 people they can gather together and they can go together. It's a friendly atmosphere also in that, so they can save like this. There are so many things. Society konjam awareness konjam edutukono. ಫಸ್ಟ್ ಎಲ್ಲರೂ ವೋಟ್ ಮಾಡಿ, ಯಾಕೆ ನಮಗೆ ಗೊತ್ತಿದ್ದಂಗೆ ನಮ್ಮ ಅಕ್ಕಪಕ್ಕದ ನಮ್ಮ ಸರೌಂಡಿಂಗ್ಸಲ್ಲೇ ಜನ ಬರ್ತಾ ಇಲ್ಲ. ಯಾಕೆ ಏನು ಅಂತ ರೀಸನ್ ನಾವು ಎಷ್ಟೋ ಜನ ಕೇಳ್ತೀವಿ ಮಾಡಿ ಅಂದರೆ ಹಾಲಿಡೇಸ್ ಸಿಕ್ಕಿದ್ರೆ ಔಟ್ಸೈಡ್ ಹೊರಟೋಗ್ತಾರೆ, ಅದೊಂದು ಅಡ್ವಾಂಟೇಜ್ ತೊಗೋತಾರೆ. ಅದು ಬೇಡ, ಅದು ಯಾವಾಗ ಬೇಕಾದರೂ ಮಾಡ್ಬೋದು. ಫಸ್ಟ್ ಬಂದು ಅವತ್ತಿನ ದಿನ ನೀವು ವೋಟ್ ಮಾಡಿ. ಮೊದಲು ನಮ್ಮ ರೆಸ್ಪಾನ್ಸಿಬಿಲಿಟಿ, ಕಾರ್ ವಾಶ್ ಮಾಡೋದಾಗಿರ್ಬೋದು, ಸುಮ್ಮನೆ ನೀರು ವೇಸ್ಟ್ ಮಾಡೋದಾಗಿರ್ಬೋದು, ದೊಡ್ಡ ದೊಡ್ಡ ಮನೆಗಳು ಬಂಗ್ಲೆಗಳನ್ನ ಸುಮ್ಮನೆ ಇರೋದನ್ನು ಉಪಯೋಗಿಸ್ಕೊತಾ ಇಲ್ಲ, ಇನ್ನೂ ಬೇಕು ಬೇಕು ಅಂತ ಜನಗಳು ತುಂಬ ಮಾಡ್ತಾನೆ ಇದ್ದಾರೆ. ಅದರಿಂದ ಮಕ್ಕಳಿಗೆ, ಈಗ ನಮ್ಮ ಮಗಳು ಓದ್ತಾ ಇದ್ದಾಳೆ 10th, ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದರಲ್ಲಿ ಓದಬೇಕಾದ್ರೆ ತುಂಬಾ ತೊಂದರೆ ಆಯಿತು. ನಾವೆಷ್ಟೇ ಹೇಳಿದ್ರು ಅವರು ಆ ಸೌಂಡ್ಗೆ, ಆ ಡಿಸ್ಟರ್ಬೆನ್ಸಿಂದ ಬೋರ್ಡ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗೋಕ್ಕೆ ತುಂಬ ಕಷ್ಟಪಟ್ಟಳು ನನ್ನ ಮಗಳು. ದಿನ ಕಿರಿಕಿರಿ, ದಿನ ಜಗಳಗಳು, ಜನಗಳು ಅರ್ಥ ಮಾಡ್ಕೋಬೇಕು. ನನಗೆ ಪಕ್ಷ ಅಂತ ವ್ಯಕ್ತಿ ಮುಖ್ಯ, ಬಟ್ ನೀವೇನೇ ನಡೆಸಿದ್ರು ಒಂದು ಹ್ಯುಮ್ಯಾನಿಟಿ ಇರುತ್ತೆ ಜನಕ್ಕೆ. ಆ ಹ್ಯುಮ್ಯಾನಿಟಿ ತೋರಿಸ್ಬೇಕು ಗೌರ್ಮೆಂಟ್. ಈಗ ಇರೋ ಗೌರ್ಮೆಂಟ್ ಆ ಹ್ಯುಮ್ಯಾನಿಟಿ ತೋರಿಸ್ತಾ ಇಲ್ಲ. ಎಲ್ಲೋಗ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹೊಡೆಯೋದು ಬಡಿಯೋದೇ ಆಗ್ತಾಯಿದೆ. ನೀವು ಗಮನಿಸಿದ್ದೀರಾ, ಎಷ್ಟೊಂದು ನಿಮ್ಮ ನ್ಯೂಸಲ್ಲೂ ಬಂದಿದೆ, ನೀವು ಗಮನಿಸಬೇಕಂತ ಸಂಗತಿ. ಆ್ಯಸ್ ಅ ಹ್ಯೂಮನ್ ಯಾವುದೇ ಲೀಡರ್ ಇದ್ರೂ ಹಿ ಶುಡ್ ಬಿ ವೆರಿ ಸಾಫ್ಟ್ ಗೋಯಿಂಗ್ ಆ್ಯಂಡ್ ಹಿ ಶುಡ್ ಲಿಸನ್ ಟು ದ ಪೀಪಲ್ ಪ್ರಾಬ್ಲಮ್ಸ್. ಸೊ ಅದು ನಮ್ಮ ಏರಿಯಾದಲ್ಲಿ ಆಲ್ರೆಡಿ ಮಾಡ್ತಾಯಿದ್ದಾರೆ, ಆ ಪಕ್ಷದವರು ಮಾಡ್ತಾಯಿದ್ದಾರೆ. ಪ್ಲಸ್ ಇನ್ ಪರ್ಸನಾಗಿ ಹೋಗಿ ಕೇಳಿದ್ರು ದೇ ಆರ್ ಹೆಲ್ಪಿಂಗ್ ಔಟ್. ಸೊ ನೀಡ್ ನಾಟ್ ಟು ವರಿ ಅಬೌಟ್ ಇಟ್. ಬಟ್ ವೆನ್ ಇಟ್ ಕಮ್ಸ್ ಟು ಹ್ಯುಮ್ಯಾನಿಟಿ ಕ್ರೈಸಿಸ್, BJP ದ ಲೀಡರ್ ಇಸ್ ವೆರಿ ಗುಡ್ ಇನ್ ಆ ಏರಿಯಾ. So it's well enough. He'll listen to our problems. Very nice person. ராகுல் காந்தி தான் வரணும், வந்தாங்க. மோடி வர்றது கஷ்டம், ரொம்ப அலைன்ஸு அவர் மேலே தான் இருக்குது, மோடி மேலே இல்லை. ஏன்னா இப்போ எல்லாம் அவங்க செய்த அட்டூழியம் எல்லாம் வெளியே வந்துக்கிட்டு இருக்குது. இப்போது ஒன்று ಪಬ್ಲಿಸಿಟಿ போட்டு ಕಾಮಿಸಿக்கிறாங்க ಪೇಪರ್ல. ಯಾರು ಬಂದರೆ ಅನ್ನೋದಕ್ಕಿಂತ ಒಂದು ಒಳ್ಳೆ ಲೀಡ್ರ್ ಬರಬೇಕು. ಈ ಪಕ್ಷ ಆ ಪಕ್ಷ ಅಲ್ಲ ನನಗೆ ಯಾವ್ದು ಹೇಳಿ, JDS ಇರ್ಬೋದು ಅಥವಾ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅವರೇ ಅಂತಲ್ಲ, ಒಳ್ಳೆ ಲೀಡ್ರ್ ಬೇಕು. ಒಳ್ಳೆ ಮನೆಗೆ ಯಾರು ಮೇನ್ ಕಾಲಮ್ ಯಾರು ಇದ್ದಾರೆ ಅವರು, ಅದೇ ಥರನೇ ದೇಶಕ್ಕೊಂದು ಒಳ್ಳೆ ಲೀಡ್ರ್ ಬೇಕು. ಇವರೇ ಬೇಕು ಅನ್ನೋದಿಲ್ಲ. ನಾವು ಯಾರ ಪರವಾಗೂ ಮಾತಾಡ್ತಿಲ್ಲ. ನಾವು ಬಂದುಬಿಟ್ಟು ಪಬ್ಲಿಕ್ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಪಬ್ಲಿಕ್ದು ಏನಿದೆ ಸಾರ್ಟ್ ಔಟ್ ಮಾಡಿ. ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ, ಪಬ್ಲಿಕ್ ತೊಂದರೆಗಳೇನಿದೆ ಅದೆಲ್ಲ ಸಾರ್ಟ್ ಔಟ್ ಆದ್ರೆ ಜನಕ್ಕೆ ಸ್ವಲ್ಪ ಅನುಕೂಲ ಆಗೋ ಥರ ಮಾಡ್ಬೋದು. ಕುಡಿಯೋ ನೀರೇ ಸಿಗ್ತಾಯಿಲ್ಲ ಇವಾಗ ಅಲ್ವರ, ಅದಕ್ಕೇನು ಮಾಡಬೇಕು ವ್ಯವಸ್ಥೆ, ದಯವಿಟ್ಟು ನಮ್ಮ ಸರ್ಕಾರ ಅದು ಮಾಡಲೇಬೇಕು. ಅದೇ ಇಲ್ಲ ಅಂತಂದಾಗ ಜನರು ರೊಚ್ಚಿಗೆತ್ಕೊ ಹೋಗ್ತಾ ಇದ್ದಾರೆ. ಈಗ ರೈತರಿಗೂ ಅಷ್ಟೇ, ಬೆಳೆ ಬೆಳೆಯೋದಕ್ಕೆ ಏನು ತೊಂದರೆನೇ ಇಲ್ದಿರ ಏನು ಆರಾಮಾಗಿದ್ದಾರೆ. ಇಲ್ಲಿ ಅವ್ರಿಗೆ ಬೆಳೆಗೆ ಒಂದು ತಕ್ಕ ಹಾಗೆ ಯಾವುದೇ ರೀತಿ ಒಂದು ದುಡ್ಡು ಸಿಗ್ತಾ ಇಲ್ಲ, ವ್ಯವಸ್ಥೆನೂ ಇಲ್ಲ. ನಮ್ಮ ರೈತರ ಪಾಪ ನನಗೆ ಹೇಳ್ಕೊಳ್ಳೋಕ್ಕೆ ನನಗೆ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ, ಆ ಥರ ಎಲ್ಲ ಇದೆ. ಇದನ್ನು ಯಾವಾಗ ತಾನೇ ಸರಿಪಡಿಸ್ತಾರೋ ನಮ್ಮ ಸರ್ಕಾರ ಒಂದು ಗೊತ್ತಿಲ್ಲ. ನಾನು ಹೇಳೋದು, ನೀವು ಹೇಳ್ದಂಗೆ ಬೇರೆ ಇದೇ ಗೌರ್ಮೆಂಟ್ ಅನ್ನೋದಲ್ಲ, ಗೌರ್ಮೆಂಟ್ ಯಾವುದೇನೇ ಇರಲಿ ಒಳ್ಳೇದು ಮಾಡಬೇಕು, ಪಬ್ಲಿಕ್ ಒಳ್ಳೇದು ಮಾಡಬೇಕು. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿದೆ ನಮ್ಮ ಮತದಾರರ ಮನದಾಳದ ಮಾತುಗಳು ಮತ್ತು ಅನಿಸಿಕೆಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಇದು ಸತ್ಯಕ್ಕಾಗಿ ಜನರ ಜೊತೆ.